ಅದು ಹಂಗೆ ಹೇಳೋಣ. ಬಟ್ ಆದ್ರೂ ಕೂಡ ನಮಸ್ತೆ ಬಳ್ಳಾರಿ. ದೇವ್ರ ಒಳಗಡೆ ಹೋದಾಗ ಹಾಕೋ ಸ್ಟೆಪ್ ಅಂತ ನೋಡು ಗನ್ನಿದೆ, ಶೂಟ್ ಮಾಡ್ಬಿಡ್ತೀನಿ ವೈಷ್ಣುನಿನ್ನ. ನಮಸ್ತೆ ಬಳ್ಳಾರಿ. ಅಣ್ಣ ನನಗೆ ಬ್ಲಾಗ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಿದ್ದಾನೆ. ಸೊ ಹೆಂಗೆ ಇನ್ನೊಂದ್ಸತಿ ರಿಪೀಟ್ ಮಾಡು ಪ್ಲೀಸ್. ಅಷ್ಟು ಇರ್ಬೇಕಾಗಿ ನಮಸ್ತೆ ಬಳ್ಳಾರಿ. ಸೊ ನಾವಿಲ್ಲಿ ಡ್ರೈವ್ ಮಾಡ್ಕೊಂಡ್ ಬರ್ತಿದ್ದೆ ನಾರ್ಮಲ್ ಆಗಿ ನಿಮಗೆ ಪ್ರತಿಯೊಂದು ವಿಡಿಯೋನಲ್ಲಿ ನೋಡ್ದಂಗ ಹಿಂದಿಂದು. ಸೊ ತುಂಬಾ ಚೆನ್ನಾಗಿ ವ್ಯೂ ಇಲ್ಲಿದೆ. ದಿನ ಡ್ರೈವಿಂಗ್ ಅಂದ್ರೆ ಅದ್ರ ರೊಟೀನ್ ನೀವು ನೋಡಲ್ಲ. ಸೊ ಹಂಗೆ ಸ್ವಲ್ಪ ಚೇಂಜಸ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗನ್ ಕಲ್ ಹತ್ರ ಬಂದಿರೋದು. ಇದೆಲ್ಲ ಮುಂಚೆ ಬೆಟ್ಟ ಗುಡ್ಡದ ಮೇಲೆ ಕಚ್ಚಿದಾರೆ. ಇದೊಂದಲ್ಲ, ಈಗ ಅಲ್ಲೊಂದಿದೆ ನೋಡಿ, ವೈಡ್ ಆಂಗಲ್. ಅಲ್ಲಿ ನೋಡಿ ಗೆದ್ದೆ, ಗ್ರೀನರಿ, ಫುಲ್ ಗ್ರೀನರಿ, ಗೆದ್ದೆ, ಹೊಲ ಎಲ್ಲ. ವಿಡಿಯೋ ಸ್ಟಾರ್ಟೇ ಮಾಡಿಲ್ಲ. ಹೇ ಗಾಯ್ಸ್, ಅಣ್ಣ ಹೇಳ್ದಂಗ ಹೇ ಬಳ್ಳಾರಿ ವೆಲ್ಕಮ್ ಬ್ಯಾಕ್ ಅಂತಂದು ಸ್ಟಾರ್ಟ್ ಮಾಡೋಣ. ಲೈಕ್ ಇವತ್ತಿನ ದಿವಸ ಮತ್ತೆ ನಾರ್ಮಲ್ ನೋಡೋಣ ಇವತ್ತಿನ ದಿವಸ ಏನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಇಂಟ್ರೆಸ್ಟಿಂಗ್ ಆಗಿ. ಅಣ್ಣ ನನಗೆ ಇವಾಗ ವ್ಲಾಗಿಂಗ್ ಟಿಪ್ಸ್ ಕೊಡ್ತಾನೆ. ರೊಟೀನ್ ತರ ಇರಬಾರ್ದು, ಹೆಂಗಿರ್ಬೇಕು, ಕರ್ನಾಟಕದ ಜನತನ ಮೆಚ್ಚಿಸ್ಬೇಕು ಅಂದ್ರೆ ಸೊ ನಮ್ಮ ಹತ್ರ ಏನಾದ್ರು ಕಂಟೆಂಟ್ ಇರ್ಬೇಕಲ್ವಾ. ಕಂಟೆಂಟ್ ಇದ್ರೇನೆ ಸಪೋರ್ಟ್ ಮಾಡ್ತಾರೆ. ಹಂಗಲ್ಲ ಮರ್ಯ, ನಾನು ಅನ್ನ ಕ್ಯಾಮರಾ ಹ್ಯಾಂಡ್ಲಿಂಗ್ ಹೇಳ್ಕೊಡ್ತೀನಿ. ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡ್ಬೋದು, ಬಟ್ ಏನಾದ್ರು ಕೂಡ ಹೇಳ್ಕೊಡೋಣ. ನಮಸ್ತೆ ಬಳ್ಳಾರಿ ಅಂತ ಹೇಳೋದಾರ ನಾವೇ ಅಲ್ಲ, ಅದರ ಕರ್ನಾಟಕ ಜನತೆ ಕೂಡ ನಮಸ್ತೆ ಅಂತ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ದು ಏನಂತಾರೆ, ಹೆಂಗೆ ಹೇಳ್ಬೇಕದು, ಅದು ಹಂಗೆ ಹೇಳೋಣ. ಬಟ್ ಆದ್ರೂ ಕೂಡ ನಮಸ್ತೆ ಬಳ್ಳಾರಿ. ಇದಂತೂ ಮಿಸ್ ಆಗಬಾರ್ದು, ಇದು ಮಿಸ್ ಆಗಬಾರ್ದು ಆಕ್ಚುಲಿ. ಓಕೆ, ಎನಿವೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಎಸ್, ಡೇ 4. ನಾನು ಹೇಳೋದು ಕಡಿಮೆ ಆಗಿದೆ, ಹಂಗೆ ತಗೋ ಹಿಂಗೆ ತಗೋ ಅಂತ ಹೇಳ್ಬಿಟ್ಟು ನೀನೇ ತಗೊತ ಇದೆಯಾ. ಗೇರ್ ಹೆಂಗೆ ಶಿಫ್ಟ್ ಮಾಡಬೇಕು ಹೆಂಗಿಲ್ಲ ಅಂತ ಹೇಳ್ಬಿಟ್ಟು. ಇದು 4th ನೀನು ಹೋದ್ರೆ ಆಗೋಲ್ಲ, 2nd ನೀನು ಸ್ಪೀಡ್ ಮಿಸ್ ಮಾಡಾಕತ್ತೀಯ. ಭಾಳಷ್ಟು ಕಡಿಮೆ ಆಗ್ಬಿಟ್ಟಿದೆ ಹೇಳೋದು ನಾನು. ಅವ್ಳಿಗೆ ಗೊತ್ತಾಗ್ತದೆ ಅಂದರೆ ಯಾವ ಗೇರಲ್ಲಿ ಮೂವ್ ಮಾಡಬೇಕು, ಯಾವ ಗೇರಲ್ಲಿ ಇಲ್ಲ, ಎಲ್ಲಿ ಸ್ಲೋ ಮಾಡ್ಬೇಕು ಅನ್ನೋದು ಆಲ್ಮೋಸ್ಟ್ ತಿಳ್ಕೊಂಡಿದ್ದೆ. ಎಸ್, ಇಲ್ಲೇ ಯೂಟರ್ನ್ ತೊಗೊಳ್ಳೋಣ. ನೋಡಿ ಹೆಂಗೆ ತೊಗೊಂತೆ ನೋಡಿ, ಈಗ ಎಷ್ಟು ಸ್ಲೋವಲ್ಲಿ ಹೋಗ್ತಿದೆ. ಏನು ನಿನಗೆ ಬಿಟ್ಬಿಡೋದನ್ನು ನಾನು ಹೇಳೋದು ಕಡಿಮೆ ಮಾಡ್ತೀನಿ. ಕ್ಲಚ್ ಹೊತ್ತು ಕಂಪ್ಲೀಟರ್, ಕ್ಲಚ್ ಹೊತ್ತು. ಆದರೂ ಕೂಡ ಇಂಥ ತಪ್ಪಾಗುತ್ತೆ ಬ್ರೋ. ಹೇ ಗಾಯ್ಸ್, ಬನ್ನೋ ಸ್ಟಾರ್ಟ್ ಆಗಿದೆ. ಇಲ್ಲೇ ಕುಂತಿದ್ದಾರೆ, ಒಂದು ಕ್ಲಾಸ್ ಆಗಿದೆ. ಯಪ್ಪ, ಸರ್ವಿಸ್ ರೋಡ್ನಾಗೆಲ್ಲ ಮಾಡಿದ್ವಿ ನಾವು. ಇವಾಗ ಕುನೇನಾಗ ಬೀಳೋದೊಂದೇ ಕಮ್ಮಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ಜಸ್ಟ್ ಮಿಸ್. ಏನಂತೀರ ಅದಕ್ಕೆ? ಹೇಳೋದೇನೈತೆ, ಮಾಡಿದ ತಪ್ಪು ಯಾವಾಗ ರಿಪೀಟ್ ಮಾಡಕ್ ಹೋಗ್ಬಾರ್ದು. ಹಂಗೆ ಹೊಸದಾಗಿ ಮಾಡ್ಬೇಕು, ಮಾಡಿದ್ರು ಕೂಡ ತಪ್ಪು. ಇಲ್ಲಿ ನಿಲ್ಸಿದ್ ಯಾಕೆ ಅಂತಂದ್ರೆ ನಿಮಗೆ ತೋರ್ಸಕ್ಕೆ. ಅಲ್ಲಿ ನೋಡಿ ನೋಡಿ ಇಷ್ಟು ಚೆನ್ನಾಗಿದೆ. ಇಷ್ಟು ಚಂದ ಪಾರ್ಕ್ ಏನು ಮಾಡಿಲ್ಲ, ಇನ್ನು ಪಾರ್ಕಿಂಗ್ ಎಲ್ಲ ಕಲಿಬೇಕು. ಎನಿವೆ, ಸೊ ಮೇನ್ ಸುದ್ದಿ ಬಂದು ಇದೆಲ್ಲ ಭಕ್ತ ಊರ್ ನೆನಪಾಯ್ತು ನನಗೆ. ನಮ್ಮೂರು ಹಿಂಗೆ ಹಸಿರಾಗಿರುತ್ತೆ. ರೀಲ್ನಾಗ ಅವ್ರು ಫೇಮಸ್ ಆಯ್ತು, ತೋಬಾ ತೋಬಾ ಹೆಂಗ್ ಮಾಡ್ತಾರೆ ಅಂತ. ಇದು ನಾಗಾರ್ಜುನ್, ಬೇರೆಯವರೆಲ್ಲ ಹೆಂಗ್ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಅಂತಂದು. ನಾಗಾರ್ಜುನ್ ಬಂದ್ರೆ ಹಿಂಗಂತ, ಹೆಂಗ ಒಂದು ಸ್ಟೆಪ್ ಯಾವ್ದನ. ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅಲ್ಲ ನಾನು, ಬಟ್ ಓಕೆ, ಲಿಟ್ಲ್ ಟ್ಯಾಲೆಂಟೆಡ್ ಪರ್ಸನ್. ಅವೆಲ್ಲ ಅಣ್ಣನ ಸ್ಟೆಪ್, ಈ ಗಣೇಶನ್ ಮುಂದೆ ಹಂಗೆ ಮಾಡು. ಮತ್ತೆ ಅವೆಲ್ಲ ಅದು ಕಾಶ ತಪ್ಪಡಿ ಅಂತ ಇರ್ತಾರೆ, ಇಲ್ಲಿ ಬಳ್ಳಾರಿ ಎಲ್ಲ ಬರುತ್ತೆ, ಡೋಲು ಹಂಗೆಲ್ಲ ಇರುತ್ತೆ. ಅದು ಬಂದಾಗ ಬಾಡಿ ಎಲ್ಲ ವೈಬ್ರೇಷನ್ ಬೇಡ ಅಂದ್ರೆ ಒಂದು ಡ್ಯಾನ್ಸರ್ ಬಂದಿರ್ತಾನೆ ಅವಾಗ ಹೊರಗಡೆ ಬರ್ತಾನೆ. ಓಕೆ, ಒಂದ್ ದಿವಸ ಈ ಟ್ಯಾಲೆಂಟ್ ನ ತೆಗಿಯೋದೇನಿಲ್ಲ, ಒಂದು ಹಾಕೊಂಡ್ರೆ ನಾವು ನಮ್ಮ ಟ್ಯಾಲೆಂಟ್ ಬೇರೆ. ಏನಂದ್ರೆ ಸ್ವಲ್ಪ ಅದಾದ ದೇವ್ರ ಒಳಗಡೆ ಹೋದಾಗ ಹಾಕೋ ಸ್ಟೆಪ್ ಅಂತಿರ್ತೀವಿ. 9 o'clock ಆಗಿದೆ, 1.5 ಗಂಟೆ ಕಲ್ತಿದೀವೇನೋ ಆಲ್ಮೋಸ್ಟ್, ಹೆಚ್ಚು ಕಮ್ಮಿ. ಸೊ ಮತ್ತೆ ತಗೊಂಡು ಬಿಡೋಣ. ಅಣ್ಣನ ಹತ್ರ ಒಂದು ಚಾಲೆಂಜ್ ಮಾಡ್ಬೇಕು. ಅಣ್ಣ ಹೇಳ್ದಂಗೆ ನಾನೇನೇನು ಡ್ರೈವಿಂಗ್ ಕರೆಕ್ಟಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ದಿದ್ದಂಗ ಪಾಸ್ ಆಗಿಬಿಟ್ರೆ, ನಾನು ಚೆನ್ನಾಗಿ ಏನಾದ್ರು ಮಾಡಿದ್ದೀನಿ ಅಂತಂದ್ರೆ ಅಣ್ಣ ಅವತ್ತಿನ ದಿವಸ ಪನಿಷ್ಮೆಂಟ್ ಅಂದ್ರೆ ಏನಿಲ್ಲ, ಒಂದು ಚಾಲೆಂಜ್. ಮಜ್ಜಾ, ಜಾಲಿ ಆಯ್ತು, ಹೋಗಮ್ಮ ಜಾಲಿ. ಹಾಂ, ನೋಡಿ ಎಷ್ಟು ಚಂದ ಇದೆ. A few moments later.
ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಡೇ 4 ಡ್ರೈವಿಂಗ್ ಕ್ಲಾಸ್ನ ಮುಗಿಸ್ಕೊಂಡು ಬಂದಿದ್ದೀನಿ ನಾನು. ಸೊ ಜಸ್ಟ್ ಫ್ರೆಶ್ ಅಪ್ ಆದೆ, ಊಟಗುಣ ಮಾಡಿಕೊಂಡೆ, ರೆಡಿ ಆಗಿದ್ದೀನಿ. ನೀವು ನೋಡ್ತಿರೋ ಹಾಗೆ. ಯಾಕೆ ಅಂದರೆ ನಿನ್ನೆ ಒಂದು ವಿಡಿಯೋ ನೋಡಿರ್ತೀರಾ ನೀವು, ಅದರಲ್ಲಿ ನನ್ನ ಫ್ರೆಂಡ್ ಅವ್ರ ತಂಗಿದು ಲೈಕ್ ಪ್ರೀ ವೆಡ್ಡಿಂಗ್ ಫಂಕ್ಷನ್ಸ್ ಎಲ್ಲ ನಡೀತಿತ್ತು. ಸೊ ಇವತ್ತು ವೆಡ್ಡಿಂಗ್, ನಿಖಾ ಅಂತಾರೆ. ಸೊ ನಾನು ಫಸ್ಟ್ ಟೈಮ್ ಇಸ್ಲಾಮಿಕ್ ರಿಲಿಜನ್ ಇಂದು ವೆಡ್ಡಿಂಗ್ ನೋಡ್ತಿದ್ದೀನಿ, ಯಾವತ್ತೂ ನೋಡಿಲ್ಲ ನಾನು. ಸೊ ತುಂಬ ಎಕ್ಸೈಟೆಡ್ ಅದಕ್ಕೋಸ್ಕರ. ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ, ವೇಟ್ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗೋಣ ಡೈರೆಕ್ಟ್ ಆಗಿ. ಇವತ್ತಿನ ನೋಡಿ ಔಟ್ಫಿಟ್ ಹೇಗಿದೆ, ಗುಡ್ ಗುಡ್. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಆಮೇಲೆ. ಸೊ ವೈಶು ಇಲ್ಲಿ ಸಿಕ್ಕಿದ್ದಾಳೆ. ಸೊ ಇಲ್ಲಿ ಹೈಪರ್ ಮಾರ್ಟಿಗೆ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ ನೋಡಿ. ಗನ್ ಇದೆ, ಶೂಟ್ ಮಾಡ್ಬಿಡ್ತೀನಿ ವೈಶು ನಿನ್ನ. ಶೂಟ್ ಅದನ್ನ ಎತ್ಕೋ ಸಾಕು. ಸ್ವೀಟ್ಸ್ ಇಲ್ಲ, ಐಸ್ ಕ್ರೀಮ್ ಬೌಲ್ ಸಾಕು. ಇದು ಕೊಡಿ. ನಮ್ಮ ಲೈಫ್ನಾಗ ಏನಿಲ್ಲ ಅದನ್ನೇ ಕೇಳ್ತಿದ್ದಾಳೆ ವೈಶು. ಅದನ್ನೇ ಬಯಸ್ಬೇಕು ಮತ್ತೆ. ಇಲ್ಲಿ ನೋಡಿ, ಯಾಕಂತಂದ್ರೆ ಇಲ್ಲಿ ನೋಡಿಸಿ ಲವ್ ಅಂತಿದೆ. ಸೊ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡ್ತಿದ್ದಾರೆ, ಸೆಲೆಕ್ಟ್ ಮಾಡಿದ್ದು. ಲೆಟರ್ ರೈಟಿಂಗ್ ಕಲ್ಸಿಲ್ವಾ ನಿಮಗೆ? ಇಲ್ಲ, ನಮಗೆ ಇಮೇಲ್ ಇವಾಗ. ಸುಷ್ಮಾ, ವೈಶು, ವಿದ್ಯಾ ಇಟ್ಕೊಂಡು ಹೋಗ್ತಿದ್ದಲ್ಲ ಗಿಫ್ಟು. ಹೋಗಮ್ಮ, ನಮ್ಮ ಹುಡುಗಿನ ನಿಮಗೆ ಕೊಡ್ತಿದ್ದೀವಿ, ಹುಷಾರಾಗಿ ಇಟ್ಕೊಳ್ಳಿ. ಪಾಕಿ ನೋಡಿ ಬೇಲ್ ಹಾಕೊಂಡಿದ್ದು ಹಂಗೆ ಹಾಕೊಂಡಲ್ಲ. ರೀಚ್ ಆಗಿದ್ದೀವಿ ಹಾಲಿಗೆ. मुस्कान के साथ 2500 रुपये। अल्हम्दुलिल्लाह मैंने कबूल किया। अल्हम्दुलिल्लाह मैंने कबूल किया। अमीन। अल्लाहुम्मा अल्लिफ बैनहुमा कमा अल्लफ्ता बैनहुमा कमा अल्लफ्ता बैना हज़रत सय्यदना मूसा। ಇಲ್ಲಿ ನೋಡಿ, ಎಷ್ಟು ಜಗಳ ಇದ್ರು, ಎಷ್ಟು ಸೌಂಡ್ ಇದ್ರು ಗುಣ ಈಗ ಪೀಸ್ನೆಸ್, ಕಾಮ್ನೆಸ್ ಇದೆ. ಸೊ ಮೆಹಂದಿ ಹಾಕಿದ್ದಾರೆ ಮಗುಗೆ. ಈ ಮಗು ಚೆನ್ನಾಗಿ ಇಟ್ಕೊಂಡಿದೆ, ಅವ್ರ ಅಮ್ಮ ಇಟ್ಕೊಂಡಿದ್ದ ಆಕ್ಚುಲಿ. ಟೈಮ್ ಫಾರ್ ಫೋಟೋ. 106 ವರ್ಷ ಹೀಗೆ ಹ್ಯಾಪಿಯಾಗಿರ್ಲಿ ಅಂತೇಳಿ ನಾವು ವಿಶ್ ಮಾಡ್ತೀವಿ. ಆಕ್ಚುಲಿ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋದು ಇವ್ರು. ಎಷ್ಟಾಯ್ತಾ? ಇನ್ನ ಕೌಂಟ್ ಮಾಡಿಲ್ಲ. ಅದು ನೋಡು, ಕೌಂಟ್ ಮಾಡ್ತಿದ್ದಷ್ಟೈತದ ನೋಡಿ. ಊಟದ್ಕಿಂತ ಮುಂಚೆನೆ ಸೋಡಾ ಕುಡಿಬೇಕು. ಇದು ಡೈಟ್ ಪ್ಲಾನ್ ಆಯ್ತಾ, ನೀವು ಫಾಲೋ ಮಾಡಿ. ದಪ್ಪ ಆಗೋಕೆ ಗ್ಯಾಸ್ ತುಂಬಿಸ್ಕೊಳ್ಳಿ. ಗ್ಯಾಸ್. ಸೊ ಊಟಕ್ಕೆ ಬಂದಿದ್ದೀವಿ ಇವಾಗ, ವೆಜಿಟೇರಿಯನ್ ಓನ್ಲಿ. ಥ್ಯಾಂಕ್ ಯು. ಇನ್ನೊಂದ್ಸತಿ ಹಾಯ್ ಹಾಯ್. ಊಟಕ್ಕೆ ಏನಿದೆ? ಓಕೆ ಓಕೆ ಡನ್. ನೀನು ಏನು ಕೊಡ್ತೀವಿ ಅದೆಲ್ಲ ತೊಗೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋಸ್ ಎಲ್ಲ ನೋಡ್ತಿದಾರಂತ, ಸೊ ಥ್ಯಾಂಕ್ಸ್. ಕಂಟೆಂಟ್ ಇರಲ್ಲ. ಯಾವುದು? ನಾನು ರಾಧಾ ನನ್ನ ತಂಗಿ. ಓ ಓಕೆ ಓಕೆ. ಇಲ್ಲಿ ಪರಾಟ ಮತ್ತು ಸ್ವಲ್ಪ ಕರಿ ಇದ್ದಾವೆ. ಆ್ಯಂಡ್ ವೆಜ್ನಲ್ಲಿ ಇನ್ನೂ ಸುಮಾರಿದೆ, ಬಟ್ ನಾವು ಸದ್ಯಕ್ಕೆ ಇದು ಹಾಕ್ಕೊಂಡಿದ್ದೀವಿ. ಇದು ಟೇಸ್ಟ್ ಮಾಡಬೇಕು. ಇದು ಸ್ವೀಟ್ ಹೆಸರು ಮುಜಾಫರ್ ಅಂತ. ಅನ್ನ ಮತ್ತು ಉಪ್ಪು ಹಾಕೊಂಬಂದಿನಿ, ಹಪ್ಪಳ ಇದೆ. ಮದುಮಕ್ಳು ಬರ್ತಿದ್ದಾರೆ. ಏನು? ಅಯ್ಯೋ. ಸೊ ಕ್ಯೂಟ್ ಪೇರ್. ವೈಶು ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡ್ಬೇಕಂತ ಸಂಜೆ.
ರಾತ್ರಿ ಇನ್ಫ್ಯಾಕ್ಟ್ ಯಾರೆಲ್ಲ ನಿಮ್ಮ ಅಮ್ಮ ಅವ್ರು ನಮ್ಮಪ್ಪ ಅಮ್ಮನ್ ಅವ್ರ ತವ್ರ ಮನೆ ಅಲ್ಲಿ ಇರ್ತಾರಲ್ಲ ಅವ್ರ ಅಣ್ಣನ್ ಮಗನ್ 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 ಮಗಳು. साला ये दुख का खत्म नहीं होता बे. ನಂಗೆ ಅರ್ಥನೇ ಆಗಿಲ್ಲ ಹೋಗ್ಲತ್ತಾಗ. ನೀವು ಫಿಗರ್ ಔಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಅಲ್ಲಿ. ಲೆಟ್ಸ್ ಹ್ಯಾವ್ ಸಮ್ ಇಂಪಾರ್ಟೆಂಟ್ ಡಿಸ್ಕಷನ್. ನಿನ್ ಮ್ಯಾನೇಜರಿಗೆ ಏನೋ ಅನ್ಕೊಂಡ್ ಬಂದಿರ್ತೀಯಲ್ಲ, ಯಾಲಿ ಅದು? ನಮ್ಮ ಮ್ಯಾನೇಜರ್ಗೆ ನಾನು ನಮ್ಮ ಊರಿಗೆ ಹೋಗ್ತಿದ್ವಿ ಅಂತ ಹೇಳ್ಕೊಂಡೆ ಬಂದಿರೋದು. ಓ, ಊರಿಗೆ ಹೋಗ್ತಿದ್ಯಾ? ನೋಡು ವೈಷ್ಣವಿ ಊರಿದ್ದೆವು, ನಾನು ಸಿಕ್ ಲೀವ್. ಕ್ಯಾಚ್ ಆಡ್ತೀವಿ ನಾವ್ ಇವಾಗ ಬಾಲ್ ಜೊತೆ. ಕ್ಯಾರಿಯೋಕೆ ಸಾಂಗ್ ಆಗ್ತಿದ್ದಾರೆ, ಅದೇ ಲೈಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟೇ. ಹಾಯ್, ಹಲೋ, ಹಾಯ್. ಇವಾಗ ಸಿಂಗರು. ओह यार ये कितनी औसम है यार. ಅದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂತಿದ್ದಾನೆ. ಯಾರನ್ನ ಹುಡುಗಿರಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ನಾಗ ಹಾಕಿ ಕಮೆಂಟ್. ನೋಡಿ ನಮ್ಮ ಹುಡುಗ ಬೈಕ್ ಕೂಡ ಚೆನ್ನಾಗಿ ಡ್ರೈವ್ ಮಾಡ್ತಾನೆ. ನೋಡು ನಮ್ಮ ಹುಡುಗ ಹಿಂದೆ ಹೋಗೋ ಮಾತೇ ಇಲ್ಲ, ಎಲ್ಲದಕ್ಕೂ ಮುಂದೆ. ಅದಕ್ಕೆ ನೋಡಿ ರಿವರ್ಸ್ ತಗೋನಾಗ ಬರ್ತೀರ, ರಿವರ್ಸ್ ತಗೋನಾಗ ಬರ್ತೀರ. ಮದುಮಗಳಿದ್ದಾಳ, ಅವ್ರದ್ದು ತೆಗಿಬೇಕ್ರು, ಇವ್ರದ್ದೇನ್ ಡಿಮ್ಯಾಂಡ್? ಹೌದಾ? ಇಲ್ಲಿ ನೋಡಿ ಮದ್ಮಕ್ಳಿಗೆ ಪಾಪ ಯಾರು ತೆಗಿತಾನೆ ಇಲ್ಲ. ಅಲ್ಲಿ ನೋಡಿ ಪೋಸ್ ಅಲ್ಲಿ ಕೊಡ್ತಿದ್ದಾರೆ ಕ್ಯಾಮ್ರಾಮನ್. ನೋಡಿ ನಾವು ಇಲ್ಲಿ ನೋಡು ಮದ್ವೆಗೆ ಡ್ರಿಲ್ ಮಾಡಕತ್ತಾರ ಇವ್ರು. ಅಲ್ಲಿ ನೋಡು ಬಟರ್ಫ್ಲೈಸ್. सुल्तान अबे रुक. ಮದುವೆ ಫಂಕ್ಷನ್ ಎಲ್ಲ ಆಯ್ತು. ಫಸ್ಟ್ ಟೈಮ್ ನಾನು ಇಸ್ಲಾಮಿಕ್ ಲೈಕ್ ವೆಡ್ಡಿಂಗ್ ನ ಅಟೆಂಡ್ ಮಾಡಿದೆ. ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಸೊ ಇವಾಗ ಹೋಗ್ತಿದ್ದೀನಿ, ಹೋಗ್ಬಿಟ್ಟು ಮನೆಯಲ್ಲಿ ಸಿಗ್ತೀನಿ. ಹೇ ಗಾಯ್ಸ್, ಆಕ್ಚುಲಿ ನಿನ್ನೆ ವಿಡಿಯೋ ಕ್ಲೋಸ್ ಎಂಡ್ ಮಾಡೋಕ್ಕಾಗಿಲ್ಲ. ಬೇಸಿಕಲಿ ತುಂಬ ಟಯರ್ಡ್ ಆಗಿದ್ದೆ ಬಂದಮೇಲೆ. ಸೊ ಅದಕ್ಕೆ ಸ್ವಲ್ಪ ಲೈಕ್ ಕೆಲಸ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡಿದೆ. ಇವಾಗ ಬೆಳಿಗ್ಗೆ ಎದ್ದು ಬ್ಲಾಗ್ನ ಎಂಡ್ ಮಾಡೋಕತ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನೋಡಿ ಇವತ್ತಿನ ದಿವಸ ಏನಾಯಿತು ಅಂತಂದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಇರುತ್ತೆ ಗಟ್ಟಿಗೆ ಪ್ರೆಸ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿ ಯು, ಬಾಯ್. ವೀಕ್ ಡೇಸ್ ಎಲ್ಲ ನಮ್ದಂತ, ವೀಕೆಂಡ್ ಎಲ್ಲ ಇವ್ರದಂತ. ಪಾರ್ಟಿ ಫುಲ್. ವಿಡಿಯೋ